ಹೋಳಿ ಹಬ್ಬದ ಆಚರಣೆ ವೇಳೆ ಎಂಇಎಸ್ ಕಿರಿಕನ್ನ ಮಾಡಿದೆ. ಹೋಳಿ ಸಂಭ್ರಮದಲ್ಲಿ ಮಹಾರಾಷ್ಟ್ರದ ಹಾಡು. ಹೋಳಿ ಹಬ್ಬದ ಆಚರಣೆ ವೇಳೆ ಎಂಇಎಸ್ ಕಿರಿಕ್. ಹೋಳಿ ಹಬ್ಬದ ಸಂಭ್ರಮದಲ್ಲಿ ಮಹಾರಾಷ್ಟ್ರದ ಹಾಡು. ಮಹಾರಾಷ್ಟ್ರ ನಾಡಗೀತೆಗೆ ಡ್ಯಾನ್ಸ್ ಮಾಡಿದ ಯುವ ಸಮೂಹ. ಬೆಳಗಾವಿ ಅನಗೋಳದ ರಾಜಹಂಸ ಗಲ್ಲಿಯಲ್ಲಿ ಘಟನೆ. ಜೈ ಮಹಾರಾಷ್ಟ್ರ ಎಂದು ಪೋಸ್ಟರ್ ಪ್ರದರ್ಶನ. ಬೆಳಗಾವಿ ಮಹಾರಾಷ್ಟ್ರ ರಾಜ್ಯದ ಪರ ಘೋಷಣೆ. ಟಿಳಕವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು. ಹೋಳಿ ಹಬ್ಬದ ಆಚರಣೆ ವೇಳೆ ಮಹಾರಾಷ್ಟ್ರದ ನಾಡಗೀತೆಯನ್ನ ಹಾಕಿ ಡ್ಯಾನ್ಸ್ ಮಾಡಿದಾರಂತೆ. ಬೆಳಗಾವಿ ಅನಗೋಳದ ಬಳಿ ನಡೆದಿರುವಂತಹ ಘಟನೆ. ಜೈ ಮಹಾರಾಷ್ಟ್ರ ಎಂದು ಪೋಸ್ಟರ್ ಪ್ರದರ್ಶನ ಸಹಿತ ಅಲ್ಲಿ ಬೆಳಗಾವಿ ಮಹಾರಾಷ್ಟ್ರದ ರಾಜ್ಯದ ಪರ ಘೋಷಣೆಯನ್ನ ಕೂಗಿರುವಂಥದ್ದು. ಟಿಳಕವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಹೋಳಿ ಹಬ್ಬ ಸಂಭ್ರಮ ನಡೀತಾ ಇದೆ. ಹೋಳಿ ಹಬ್ಬವನ್ನ ಸಂಭ್ರಮ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅಷ್ಟೇ ಗಮನ ಕೊಡೋದು ಬಿಟ್ಟು ಇವೆಲ್ಲ ಕೊಬ್ಬುತನ ಅಹಂಕಾರದ ಈ ರೀತಿಯಾಗಿ ನಡೆದುಕೊಳ್ಳುವಂತ ಸನ್ನಿವೇಶ ಬೇಕಿತ್ತಾ ಇವರಿಗೆ? ಯಾರು ಹೇಳಿದ್ರು ಬೆಳಗಾವಿ ಇನ್ನು ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟಿದೆ ಅನ್ನುವಂಥದ್ದನ್ನ? ಯಾರಾದ್ರೂ ಅಲ್ಲಿ ಕನ್ಫರ್ಮ್ ಮಾಡಿದ್ರಾ? ಯಾರಾದ್ರೂ ತಿಳಿಸಿದ್ರ? ಯಾಕೆ ಈ ರೀತಿಯಾದಂಥ ವರ್ತನೆಗಳನ್ನ ತೋರಿಸ್ತಾರೆ ಇವರು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ನೋಡಿ, ನಮ್ಮ ದೇಶದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಇವರಿಗೆ ಫ್ರೀಡಮ್ ಇದೆ ಅಂತ ಅಂದ್ರೆ, ಯಾವನೋ ಬಂದು ಪಾಕಿಸ್ತಾನದ ಬಗ್ಗೆ ಇಲ್ಲಿ ಘೋಷಣೆಯನ್ನ ಹಾಕೋಗ್ತಾನೆ, ಯಾವನೋ ಬಂದು ಇನ್ಯಾವುದೋ ದೇಶದ ಬಗ್ಗೆ ಇಲ್ಲಿ ಪ್ರತಿಭಟನೆ ಮಾಡ್ತಾನೆ, ಹೋರಾಟವನ್ನ ಮಾಡ್ತಾನೆ. ಅಷ್ಟೊಂದು ಸ್ವಾತಂತ್ರ್ಯವನ್ನ ಕೊಟ್ಟಿದೆ ನಮ್ಮ ಭಾರತ ದೇಶ, ನಮ್ಮ ಅದರಲ್ಲೂ ಕರ್ನಾಟಕ. ಹಾಗಾಗಿ ಇವರಿಗೆಲ್ಲ ಕೊಬ್ಬು. ಇದನ್ನೇ ಹೋಗಿ ಯಾವುದಾದ್ರೂ ಇರಾನ್ನಲ್ಲಿ, ದುಬೈಯಲ್ಲಿ ಹೋಗಿ ಮಾಡಿ ನೋಡೋಣ. ಚರ್ಮ ಸುಲಿದು ಅಲ್ಲೇ ನೇಣು ಹಾಕ್ಬಿಡ್ತಾರೆ ಅಂತ ಒಂದು ಏನು ಸಿಚುವೇಶನ್ಸ್ಗಳು ಇರುವಂಥದ್ದು ಬೇರೆ ದೇಶಗಳಲ್ಲಿ. ಇದನ್ನೇ ಹೋಗಿ ದುಬೈಯಲ್ಲಿ ಮಾಡಿ ನೋಡೋಣ. ಮಾಡ್ತೀರಾ ನೀವು? ಬೇರೆ ಯಾವುದೋ ದೇಶದ ಬಂದಲ್ಲಿ ಘೋಷಣೆ ಕೂಗಿ, ಬೇರೆ ಯಾವುದೋ ಭಾಷೆ ತಗೊಂಬಂದಲ್ಲಿ ಅದ್ರ ಬಗ್ಗೆ ಜೈ ಅಂತ ಹೇಳಿ ಆಗುತ್ತಾ ನಿಮಗೆ? ಆಗಲ್ಲ. ಯಾಕಂದ್ರೆ ಅಲ್ಲಿಯ ಕಾನೂನಿನ ವ್ಯವಸ್ಥೆ, ಅಲ್ಲಿರುವಂಥ ಸಿಚುವೇಶನ್ನು ಆ ರೀತಿಯಾಗಿರುತ್ತೆ. ಬಟ್ ಇಲ್ಲಿ ನಮ್ಮ ಕರ್ನಾಟಕ ಹೇಗಾಗ್ಬಿಟ್ಟಿದೆ, ಎಲ್ಲದಕ್ಕೂ ಸಹಿತ ಫ್ರೀಡಮ್. ನಿಮಗೆ ಏನ್ ಬೇಕಾದ್ರೂ ಮಾಡ್ಬೋದು ಕರ್ನಾಟಕ ರಾಜ್ಯದಲ್ಲಿ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಸ್ಥಿತಿ.